ಧರ್ಮಸ್ಥಳ ಎಸ್ಐಟಿ ರಚನೆ ವಿಚಾರವಾಗಿ ಈಗ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುತಾಲಿಕ್ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಸ್ಐಟಿ ಪುನರ್ರಚನೆ ಆಗಬಾರದು ಅಂತ ಹೇಳಿದ್ದಾರೆ. ಆ ರೀತಿ ಏನಾದ್ರೂ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಎಸ್ಐಟಿ ಪುನರ್ರಚನೆ ಆಗಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ರೆ ತಿಮರೋಡಿ ಗ್ಯಾಂಗ್ ವಿರುದ್ಧ ಈಗ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಎಸ್ಐಟಿ ಪುನರ್ರಚನೆ ಕೇಳೋದು ಅತ್ಯಂತ ಮೂರ್ಖತನ ಅಂದಿದ್ದಾರೆ. ಎಸ್ಐಟಿ ಪುನರ್ರಚನೆ ಮಾಡಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದಾವಣಗೆರೆಯಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಪ್ರಮೋದ್ ಮುತಾಲಿಕ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ಐಟಿ ಪುನರ್ರಚನೆ ಆಗಬಾರದು, ಆ ರೀತಿ ಏನಾದ್ರೂ ಆದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಜಿ ಅವರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಎಸ್ಐಟಿ ರಚನೆ ಆಯಿತು, ತನಿಖೆನೂ ಆಯಿತು. ಈಗ ಮತ್ತೆ ಎಸ್ಐಟಿ ಪುನರ್ರಚನೆ ಮಾಡಿ ಅಂತೇಳಿ ಏನೋ ಅವರು ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗ್ತಿದೆ ಧರ್ಮಸ್ಥಳದಲ್ಲಿ? ಧರ್ಮಸ್ಥಳದ ಈ ವಿಚಾರದಲ್ಲಿ ಧರ್ಮಸ್ಥಳದ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಟು ಅವರ ಗುರಿ ಹಿಂದುತ್ವ ಇದೆ. ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ವಿಚಾರಧಾರೆಯನ್ನ ಗುರಿ ಇಟ್ಟು ಮಾಡ್ತಾ ಇದೆ. ಇದೊಂದು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಿಂದುತ್ವವನ್ನು ನಾಶ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ನಾಸ್ತಿಕವಾದಿ ಕಮ್ಯುನಿಸ್ಟರು, ಸೊ ಇಂತಹ ಬುದ್ಧಿಗೇಡಿಗಳು ಇವತ್ತು ಈ ಕುಕೃತ್ಯದಲ್ಲಿ ತೊಡಗಿದ್ದಾರೆ. ಅದೇ ಇದರಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಭಾಗ ಅಂತ ಹೇಳ್ತೀನಿ. ಸೊ ಇದು ಕಳೆದ 6 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳ ಅಲ್ಲಿ ಸಾವಿರಾರು ಹೆಣಗಳನ್ನು ಹುತ್ತಿದ್ದಾರೆ, ಆತ್ಮಹತ್ಯೆ ಆಗಿದೆ, ಮುಚ್ಚಾಕಿದ್ದಾರೆ. ಏನ್ ಬುರುಡೆ ಬಿಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಮ್ಮಕ್ಕಿದೆ ಇದರಲ್ಲಿ. ಸೊ ನೀವು ಮೊದಲನೇ ದಿನಾನೇ ಎಸ್ಐಟಿ ಅವಶ್ಯಕತೆಯಲ್ಲಿ ಯಾರು ಬೇಕಾದವ್ರು ಏನ್ ಬೇಕಾದ್ರೂ ಹೇಳಿದ್ರೆ ನಾವು ಮಾಡಕ್ಕಾಗತ್ತಾ ಅಂತ ಹೇಳಿ ಮೊದಲನೇ ದಿನ ಹೇಳಿದರೆ, 2ನೇ ದಿನಾನೇ ಮೇಲಿನಿಂದ ಒತ್ತಡ ಬಂದು ಕೂಡಲೇ ಎಸ್ಐಟಿ ರಚನೆ ಮಾಡ್ತೀರಿ. ಹಾಗಾದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕ ಇದೆ. ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಸಾವಿರಾರಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಡೀ ದೇಶದಿಂದ ಬರುವಂತಹ ಪವಿತ್ರ ಪುಣ್ಯಕ್ಷೇತ್ರವನ್ನ ಅಪಪ್ರಚಾರ ಮಾಡಬೇಕು, ಕೆಡಿಸಬೇಕು ಅನ್ನುವಂತಹದ್ದೇ ನಿಮ್ಮ ಗುರಿ ಇದೆ. ಸೊ ಇಂಥ ಈ ಗುರಿಯಲ್ಲಿ ಇವತ್ತು ಎಸ್ಐಟಿ ರಚನೆ ಮಾಡಿ ಒಂದು 4 ಜನ ಅತ್ಯಂತ ರಾಜ್ಯದ ಪ್ರಮುಖ ವರಿಷ್ಠ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಹೆಣ ತೆಗೆಯುವಂತಹ, ಮಣ್ಣು ಅಗೆಯುವಂತಹ ಕೆಲಸ ಹಚ್ಚಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆ ನಿಮಗೆ? ಅವ್ರ ಕೆಲಸ ಏನು, ಇದೇನು? ಮತ್ತೆ ಎಷ್ಟು ವರ್ಷದ ಇವತ್ತು ಆದಂತ ಘಟನೆಯನ್ನು ಈಗ ಅದನ್ನ ಕೆದಕುವಂತ ಇದ್ರ ಹಿಂದೆ ಹುನ್ನಾರಿ ಏನಿದೆ ಅಂತ ಅನ್ನೋದು ಗೊತ್ತಾಗೋದಿಲ್ವ ಸರ್ಕಾರಕ್ಕೆ? ಸೊ ಸರ್ಕಾರವು ಇದಕ್ಕೆ ಶಾಮೀಲಾಗಿದೆ. ಈಗ ಮತ್ತೆ ಅದನ್ನ ಕೆಣಕುವಂತ, ಮತ್ತೆ ಪುನರ್ರಚನೆ ಮಾಡಿ, ಮತ್ತೆ ಅದು ಮಾಡಿ ಇದು ಮಾಡಿ ಅಂತ ಹೇಳುವಂತದ್ದು ಅತ್ಯಂತ ಮೂರ್ಖತನ ಇದು. ಸೊ ಇದು ಏನಾದ್ರೂ ಎಸ್ಐಟಿ ಮತ್ತೆ ಪುನಃ ರಚನೆ ಮಾಡಿ ಮತ್ತೆ ಏನಾದ್ರೂ ಅದಕ್ಕೆ ಪ್ರಕ್ರಿಯೆ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಅಪರಾಧ! ಒಬ್ಬ ಬುರುಡೆ ಹಿಡ್ಕೊಂಡು ಹೋಗ್ತಾನೆ, ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅವನನ್ನ ಅರೆಸ್ಟ್ ಮಾಡಕ್ ಇವ್ರು ಎಷ್ಟು ದಿನ ತಗೊಂಡ್ರು, ಎಷ್ಟು ರೀತಿಯ ಅಪಪ್ರಚಾರ ಮಾಡಿದ್ರು, ಎಷ್ಟು ಕಡೆಗೆ ಆಗೋದ್ರು. 20 ಫೋಟೋ, ಒಂದ್ ಹೆಣ 20 ಫೋಟೋ ಹೂಳ್ತಾರೇನ್ರಿ? ನಿಮ್ಗೇನಾದ್ರೂ ತಲೆ ಇದೆಯಾ ಸರ್ಕಾರಕ್ಕೆ? ಎಸ್ಐಟಿಗೆ ಏನಾದ್ರೂ ಬುದ್ಧಿ ಇದೆಯಾ? ಇದೊಂದಿಷ್ಟು ಧರ್ಮಸ್ಥಳದಲ್ಲಿ ಪ್ರಮುಖ ಆಗ್ತಿರುವಂತಹ ಬೆಳವಣಿಗೆ ಕುರಿತಾಗಿ ಪ್ರಮೋದ್ ಮುತಾಲಿಕ್ ಅವರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಧರ್ಮಸ್ಥಳ ಎಸ್ಐಟಿ ರಚನೆ ವಿಚಾರವಾಗಿ ಈಗ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುತಾಲಿಕ್ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಸ್ಐಟಿ ಪುನರ್ರಚನೆ ಆಗಬಾರದು ಅಂತ ಹೇಳಿದ್ದಾರೆ. ಆ ರೀತಿ ಏನಾದ್ರೂ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಎಸ್ಐಟಿ ಪುನರ್ರಚನೆ ಆಗಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಆದ್ರೆ ತಿಮರೋಡಿ ಗ್ಯಾಂಗ್ ವಿರುದ್ಧ ಈಗ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಎಸ್ಐಟಿ ಪುನರ್ರಚನೆ ಕೇಳೋದು ಅತ್ಯಂತ ಮೂರ್ಖತನ ಅಂದಿದ್ದಾರೆ. ಎಸ್ಐಟಿ ಪುನರ್ರಚನೆ ಮಾಡಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದಾವಣಗೆರೆಯಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಪ್ರಮೋದ್ ಮುತಾಲಿಕ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ಐಟಿ ಪುನರ್ರಚನೆ ಆಗಬಾರದು, ಆ ರೀತಿ ಏನಾದ್ರೂ ಆದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ SIT ರಚನೆ ಆಯಿತು, ತನಿಖೆನೂ ಆಯಿತು. ಈಗ ಮತ್ತೆ SIT ಪುನರ್ರಚನೆ ಮಾಡಿ ಅಂತೇಳಿ ಏನೋ ಅವರು ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗ್ತಿದೆ ಧರ್ಮಸ್ಥಳದಲ್ಲಿ? ಧರ್ಮಸ್ಥಳದ ಈ ವಿಚಾರದಲ್ಲಿ ಧರ್ಮಸ್ಥಳದ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಟು ಅವರ ಗುರಿ ಹಿಂದುತ್ವ ಇದೆ. ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ವಿಚಾರಧಾರೆಯನ್ನ ಗುರಿ ಇಟ್ಟು ಮಾಡ್ತಾ ಇದೆ. ಇದೊಂದು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಿಂದುತ್ವವನ್ನು ನಾಶ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ನಾಸ್ತಿಕವಾದಿ ಕಮ್ಯುನಿಸ್ಟರು, ಸೊ ಇಂತಹ ಬುದ್ಧಿಗೇಡಿಗಳು ಇವತ್ತು ಈ ಕುಕೃತ್ಯದಲ್ಲಿ ತೊಡಗಿದ್ದಾರೆ. ಅದೇ ಇದರಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಭಾಗ ಅಂತ ಹೇಳ್ತೀನಿ. ಸೊ ಇದು ಕಳೆದ 6 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳ ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಿದ್ದಾರೆ, ಆತ್ಮಹತ್ಯೆ ಆಗಿದೆ, ಮುಚ್ಚಾಕಿದ್ದಾರೆ. ಏನ್ ಬುರುಡೆ ಬಿಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಮ್ಮಕ್ಕಿದೆ ಇದರಲ್ಲಿ. ಸೊ ನೀವು ಮೊದಲನೇ ದಿನಾನೇ SIT ಅವಶ್ಯಕತೆಯಲ್ಲಿ ಯಾರು ಬೇಕಾದವ್ರು ಏನ್ ಬೇಕಾದ್ರೂ ಹೇಳಿದ್ರೆ ನಾವು ಮಾಡಕ್ಕಾಗತ್ತಾ ಅಂತ ಹೇಳಿ ಮೊದಲನೇ ದಿನ ಹೇಳಿದರೆ, 2ನೇ ದಿನಾನೇ ಮೇಲಿನಿಂದ ಒತ್ತಡ ಬಂದು ಕೂಡಲೇ SIT ರಚನೆ ಮಾಡ್ತೀರಿ. ಹಾಗಾದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕ ಇದೆ. ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಸಾವಿರಾರಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಡೀ ದೇಶದಿಂದ ಬರುವಂತಹ ಪವಿತ್ರ ಪುಣ್ಯಕ್ಷೇತ್ರವನ್ನ ಅಪಪ್ರಚಾರ ಮಾಡಬೇಕು, ಕೆಡಿಸಬೇಕು ಅನ್ನುವಂತಹದ್ದೇ ನಿಮ್ಮ ಗುರಿ ಇದೆ. ಸೊ ಇಂಥ ಈ ಗುರಿಯಲ್ಲಿ ಇವತ್ತು SIT ರಚನೆ ಮಾಡಿ ಒಂದು 4 ಜನ ಅತ್ಯಂತ ರಾಜ್ಯದ ಪ್ರಮುಖ ವರಿಷ್ಠ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಹೆಣ ತೆಗೆಯುವಂತಹ, ಮಣ್ಣು ಅಗೆಯುವಂತಹ ಕೆಲಸ ಹಚ್ಚಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆ ನಿಮಗೆ? ಅವ್ರ ಕೆಲಸ ಏನು, ಇದೇನು? ಮತ್ತೆ ಎಷ್ಟು ವರ್ಷದ ಇವತ್ತು ಆದಂತ ಘಟನೆಯನ್ನು ಈಗ ಅದನ್ನ ಕೆದಕುವಂತ ಇದ್ರ ಹಿಂದೆ ಹುನ್ನಾರಿ ಏನಿದೆ ಅಂತ ಗೊತ್ತಾಗೋದಿಲ್ವ ಸರ್ಕಾರಕ್ಕೆ? ಸೊ ಸರ್ಕಾರವು ಇದಕ್ಕೆ ಶಾಮೀಲಾಗಿದೆ. ಈಗ ಮತ್ತೆ ಅದನ್ನ ಕೆಣಕುವಂತ, ಮತ್ತೆ ಪುನರ್ರಚನೆ ಮಾಡಿ, ಮತ್ತೆ ಅದು ಮಾಡಿ ಇದು ಮಾಡಿ ಅಂತ ಹೇಳುವಂತದ್ದು ಅತ್ಯಂತ ಮೂರ್ಖತನ ಇದು. ಸೊ ಇದು ಏನಾದ್ರೂ SIT ಮತ್ತೆ ಪುನಃ ರಚನೆ ಮಾಡಿ ಮತ್ತೆ ಏನಾದ್ರೂ ಅದಕ್ಕೆ ಪ್ರಕ್ರಿಯೆ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಅಪರಾಧ! ಒಬ್ಬ ಬುರುಡೆ ಹಿಡ್ಕೊಂಡು ಹೋಗ್ತಾನೆ, ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅವನನ್ನ ಅರೆಸ್ಟ್ ಮಾಡಕ್ಕೆ ಇವ್ರು ಎಷ್ಟು ದಿನ ತಗೊಂಡ್ರು, ಎಷ್ಟು ರೀತಿಯ ಅಪಪ್ರಚಾರ ಮಾಡಿದ್ರು, ಎಷ್ಟು ಕಡೆಗೆ ಆಗೋದ್ರು. 20 ಫೋಟೋ, ಒಂದು ಹೆಣ 20 ಫೋಟೋ ಹೂಳ್ತಾರೇನ್ರಿ? ನಿಮ್ಗೇನಾದ್ರೂ ತಲೆ ಇದೆಯಾ ಸರ್ಕಾರಕ್ಕೆ? SITಗೆ ಏನಾದ್ರೂ ಬುದ್ಧಿ ಇದೆಯಾ? ಇರೋದಿಷ್ಟು ಧರ್ಮಸ್ಥಳದಲ್ಲಿ ಪ್ರಮುಖ ಆಗ್ತಿರುವಂತಹ ಬೆಳವಣಿಗೆ ಕುರಿತಾಗಿ ಪ್ರಮೋದ್ ಮುತಾಲಿಕ್ ಅವರು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ರಿಪಬ್ಲಿಕ್ ಕನ್ನಡ, ದಾವಣಗೆರೆ.